ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವಧು ಅಥವಾ ವರ ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಈ ದಿನ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹಸ್ಬೆಂಡ್ ವೈಫು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬುದನ್ನು ನೋಡೋಣ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೇನೆ. ಪ್ಲೇ ಲಿಸ್ಟ್ನಲ್ಲಿ ಅದಿರುತ್ತದೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ನಕ್ಷತ್ರಗಳನ್ನು ಒಂದೇ ಆರ್ಡರ್ ಆಗಿ ನೋಡಿಕೊಳ್ಳಬಹುದು. ಈಗ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬರುವ ಹಸ್ಬೆಂಡ್ ವೈಫು ಯಾವ ನಕ್ಷತ್ರದವರು ಆಗಿರ್ತಾರೆ. ಕೆಲವು ನಕ್ಷತ್ರಗಳಿಗೆ 6 ನಕ್ಷತ್ರಗಳು ಪೇರ್ ಆಗಿ ಬರುತ್ತದೆ. ಇನ್ನು ಕೆಲವುದಕ್ಕೆ 7 ನಕ್ಷತ್ರಗಳು ಪೇರ್ ಆಗಿ ಬರುತ್ತದೆ. ಇನ್ನು ಕೆಲವು ನಕ್ಷತ್ರಗಳಿಗೆ 8 ನಕ್ಷತ್ರಗಳು ಪೇರ್ ಆಗಿ ಬರುತ್ತದೆ. ನಿಮಗೆ ಅಂದ್ರೆ ಹಸ್ತ ನಕ್ಷತ್ರಕ್ಕೆ 8 ನಕ್ಷತ್ರಗಳು ಪೇರ್ ಆಗಿ ಬರುತ್ತದೆ. ಅದನ್ನು ನೋಡಿಕೊಳ್ಳುವ ವಿಧಾನ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ಲಗ್ನ ನಿಂತ ಪಾಯಿಂಟ್. ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಹಸ್ತ ಆಗಿರಬೇಕು ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟ್ ಹಸ್ತ ನಕ್ಷತ್ರವಾಗಿರಬೇಕು. ಒಂದು ಜನ್ಮ ನಕ್ಷತ್ರ ಅಥವಾ ಲಗ್ನ ನಿಂತ ಪಾಯಿಂಟ್ ಹಸ್ತ ಆಗಿರಬೇಕು. ಆಗಿದ್ದರೆ ನಿಮಗೆ ಬರುವ ವಧು ಅಥವಾ ವರ ಭರಣಿ, ಕೃತಿಕ, ಮಖ, ಪುಬ್ಬ. ಪುಬ್ಬ ಅಂದ್ರೆ ಪೂರ್ವ ಪಾಲ್ಗುಣಿ, ಜ್ಯೇಷ್ಠ, ಮೂಲ, ಉತ್ತರ ಭಾದ್ರ, ರೇವತಿ 8 ನಕ್ಷತ್ರದವರು ಆಗಿರ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಭರಣಿ, ಕೃತಿಕ, ಮಖ, ಪುಬ್ಬ, ಜ್ಯೇಷ್ಠ, ಮೂಲ, ಉತ್ತರ ಭಾದ್ರ, ರೇವತಿ ಈ 8 ನಕ್ಷತ್ರಗಳಲ್ಲಿ ಯಾವುದರಲ್ಲಾದರೂ ಒಂದು ಅವರ ನಕ್ಷತ್ರವಾಗಿರುತ್ತದೆ. ಅಂದರೆ ಅವರ ಜನ್ಮ ನಕ್ಷತ್ರವಾಗಿರುತ್ತದೆ. ಅವರ ಜಾತಕದಲ್ಲಿ ನೋಡಬೇಕಾದ್ರೆ 3 ವಿಧಾನದಿಂದ ನೋಡಬೇಕು. ಒಂದು, ಅವರ ಜನ್ಮ ನಕ್ಷತ್ರ ಇದಾಗಿರಬಹುದು, ಅಥವಾ ಅವರ ಲಗ್ನ ನಿಂತ ಪಾಯಿಂಟ್ ಇದಾಗಿರಬಹುದು, ಅಥವಾ ಅವರ ಲಗ್ನಾಧಿಪತಿ ನಿಂತ ಪಾಯಿಂಟ್ ಇದಾಗಿರಬಹುದು. ನಿಮ್ಮ ಜಾತಕದಲ್ಲಿ 2 ಮೆಥಡ್, ಜನ್ಮ ನಕ್ಷತ್ರ, ಲಗ್ನ ನಿಂತ ಪಾಯಿಂಟ್. ನಿಮಗೆ ಪೇರಾಗಿ ಬರುವವರ ಜಾತಕದಲ್ಲಿ ಅವರ ಜನ್ಮ ನಕ್ಷತ್ರ ಅಥವಾ ಲಗ್ನ ನಿಂತ ಪಾಯಿಂಟು ಅಥವಾ ಲಗ್ನಾಧಿಪತಿ ನಿಂತ ಪಾಯಿಂಟು. ಈ 3 ವಿಧಾನದಲ್ಲಿ ಅವರು ಖಂಡಿತ ಬರ್ತಾರೆ. ಹಾಗೆ ಬಂದಿಲ್ಲ ಅಂದರೂ ಸಹ ಇನ್ನೂ 3 ವಿಧಾನ ಇದೆ. ಒಟ್ಟು 4 ವಿಧಾನದಿಂದ ಮಾತ್ರ ನಿಮಗೆ ಹಸ್ಬೆಂಡ್ ವೈಫು ಬರಲು ಸಾಧ್ಯ. ಆ 4 ವಿಧಾನ ಅಂದ್ರೆ, ಒಂದು ಜನ್ಮ ನಕ್ಷತ್ರದಿಂದ ನೋಡೋದು, ಗ್ರಹಗಳ ಸಂಬಂಧದಿಂದ ನೋಡೋದು, ಭಾವಗಳ ಸಂಬಂಧದಿಂದ ನೋಡೋದು, ಮನೆಗಳ ಸಂಬಂಧದಿಂದ ನೋಡೋದು. ನನಗೆ ಹೇಳಿರೋದು ನಕ್ಷತ್ರಗಳ ಸಂಬಂಧ ಮಾತ್ರ. ಇದನ್ನ ನೀವು ಖಚಿತಪಡಿಸಿಕೊಳ್ಳಲು, ಇದೇನಪ್ಪ ಗ್ಯಾರಂಟಿ, ಇದೆಲ್ಲ ನಿಜಾನಾ, ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅನ್ನೋರು ಈ ಹಿಂದೆ ವಿವಾಹ ಆಗಿರುವವರ ಜಾತಕದಲ್ಲಿ ತೆಗೆದುಕೊಂಡು ಇದನ್ನ ಮ್ಯಾಚ್ ಮಾಡಿ ನೋಡಿ. ಆಗ ನಿಮಗೆ ಇದರ ನಿಖರತೆ ಅರ್ಥವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಧುವರರು ಯಾವ ನಕ್ಷತ್ರದವರು ಆಗಿರ್ತಾರೆ ಎಂಬುದನ್ನು ನೋಡಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮಿತ್ರರಿಗೆ ತಿಳಿಸಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.